ಬಿಬಿಎಂಪಿ ತ್ರಿಭಜನೆ ವಿಧೇಯಕ ರಾಜಭವನದ ಅಂಗಳಕ್ಕೆ ತಲುಪಿದೆ. ವಿಧೇಯಕಕ್ಕೆ ಅಂಕಿತ ಹಾಕದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತ್ಯೇಕ ನಿಯೋಗಗಳು ರಾಜ್ಯಪಾಲರಿಗೆ ಮನವಿ ಮಾಡಿದೆ. ವಿಪಕ್ಷ ನಾಯಕ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರೆ, ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ತಿದ್ದುಪಡಿ ವಿಧೇಯಕಕ್ಕೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದೆ. ಬಿಜೆಪಿ ಗೆದ್ದು ಬಹುಮತ ಪಡೆದುಕೊಳ್ಳುವಂತ ಒಂದು ಹೆದರಿಕೆ ಏನಿದೆ, ಅದರಿಂದ ಈ ಚುನಾವಣೆಯನ್ನು ಹೇಗಾದ್ರೂ ಮಾಡಿ ಮುಂದೆ ಹಾಕಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಬೆಂಗಳೂರನ್ನ ಡಿವಿಷನ್ ಮಾಡುವ ಮುಖಾಂತರ, ಹೊಸದಾಗಿ ರೀಕಾನ್ಸ್ಟಿಟ್ಯೂಟ್ ಮಾಡುವ ಮುಖಾಂತರ ಈ ಚುನಾವಣೆ ಮುಂದೆ ಹಾಕುವಂತ ಒಂದು ಹುನ್ನಾರವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ. ಕೇವಲ ಒಂದೇ ಒಂದು ಉದ್ದೇಶ, ದುರುದ್ದೇಶ, ಚುನಾವಣೆ ಮುಂದೆ ಹಾಕಬೇಕು. ಈಗ ಇದಕ್ಕಾಗಿ ಈ ಬಿಲ್ ಅನ್ನು ತರುವಂತದ್ದು ಇದು ಸಂವಿಧಾನ ಬಾಹಿರವಾದಂತಹ ಬಿಲ್ಲು. ಅದಕ್ಕಾಗಿ ಇದನ್ನು ವಿರೋಧ ಮಾಡಿದ್ದೇವೆ. ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ಪ್ರಯತ್ನ ವಿಧಾನ ಪರಿಷತ್ ನಾವು ಮಾಡ್ತಾ ಇದ್ದೀವಿ. ಚುನಾವಣೆ ನಡೆಸಬೇಕು ಅನ್ನೋ ಒತ್ತಾಯ ಬಹುಮತದಿಂದ ನಾವು ಅದನ್ನು ಬಿಲ್ ಅನ್ನು ಬಿಡಿಸಂತ ಸಂದರ್ಭ ವಿಧಾನ ಪರಿಷತ್ನಲ್ಲಿ ಯಾತಕ್ಕೆ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಈ ರೀತಿ ಅವರ ಅಭಿಪ್ರಾಯ ಕೊಟ್ಟರು ನಿಜಕ್ಕೂ ನನಗೆ ಆಶ್ಚರ್ಯ ತಂದಿದೆ. ಸಂವಿಧಾನಬದ್ಧವಾಗಿರುವಂತಹ ಹಕ್ಕನ್ನು ನಾವು ಚಲಾವಣೆ ಮಾಡಿದಾಗ ಇದನ್ನು ಅವರು ಎಷ್ಟು ಮಟ್ಟಿಗೆ ಹಗುರವಾಗಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಹೇಳಿದ್ರು ಅನ್ನೋ ಅಂಶದ ಬಗ್ಗೆ ರಾಜ್ಯ ಜನದ ಮುಂದೆ ಅವ್ರು ಬೆಳಕು ಚೆಲ್ಲಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವೊಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಒಡೆಯತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವೈಜ್ಞಾನಿಕವಾಗಿ ಜನಾಭಿಪ್ರಾಯಗಳನ್ನ ಪಡೆದು ಯಾವುದೋ ಒಂದು ಕಮಿಟಿಯ ಮುಖಾಂತರ ಪಡ್ಕೊಂಡಿರ್ತಕ್ಕಂಥ ಯಾವುದೇ ರೀತಿ ಸುದೀರ್ಘವಾಗಿ ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಆ ಒಂದು ರಿಪೋರ್ಟ್ ನಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನೇ ಇವತ್ತು ತರಲಿಕ್ಕೆ ಹೊರಟಿದ್ದಾರೆ. ಅದೆಲ್ಲದರ ಬಗ್ಗೆ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ನ್ಯಾಯಾಂಗದ ಮುಖಾಂತರ ಚುನಾವಣೆಯನ್ನ ಮುಂದೂಡಬೇಕಂತಕ್ಕಂಥ ಒಂದೇ ಉದ್ದೇಶದಿಂದ ವಾಮ ಮಾರ್ಗಗಳು ಕುತಂತ್ರದ ಮುಖಾಂತರ ಈ ಸರ್ಕಾರ ಯಾವೊಂದು ಕಾನೂನು ಬಾಹಿರವಾದಂತಹ ನಿರ್ಧಾರಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇವೆ.